ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಹಲವಾರು ಕ್ರಾಂತಿಗಳನ್ನ ಕೇಳಿದೀವಿ. ಸ್ವಾತಂತ್ರ್ಯ ಕ್ರಾಂತಿ, ಅಕ್ಷರ ಕ್ರಾಂತಿ, ರೈತ ಕ್ರಾಂತಿ, ಈ ತರ. ಪಾಕ ಕ್ರಾಂತಿ ಅಂತ ಯಾರಾದ್ರೂ ಕೇಳಿದೀರಾ? KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತ ಪಾಕ ಕ್ರಾಂತಿ ಈ ಒಂದು ಪುಸ್ತಕನ ನಾನಿವತ್ತು ಪರಿಚಯ ಮಾಡ್ತಾ ಇದ್ದೀನಿ. ಇವರು ನನ್ನ ಅಚ್ಚುಮೆಚ್ಚಿನ ಲೇಖಕರು. ಇದು ಪುಸ್ತಕನೇ ಬರೀಬೇಕು ಅಂತ ಈಗೇನು ಹಲವಾರು ಅವರು ಪುಸ್ತಕಗಳನ್ನು ಬರೆದಿದ್ದಾರೆ. ಚಿದಂಬರ ರಹಸ್ಯ, ಮತ್ತೆ ಹಲವು ಪರಿಸರದ ಕತೆ, ಅಣ್ಣನ ನೆನಪು, ಈ ತರ ನಾನು ಮುಂಚೆ ವಿಡಿಯೋಸ್ ಅಲ್ಲೂ ನಾನು ಪರಿಚಯ ಮಾಡ್ಕೊಟ್ಟಿದ್ದೀನಲ್ವಾ. ಆ ತರ ಪುಸ್ತಕನೇ ಡೈರೆಕ್ಟ್ ಬರೀಬೇಕಂತ ಇದು ಬರ್ದಿದ್ದಲ್ಲ. ಪತ್ರಿಕೆಗಳಿಗೆ, ಲಂಕೇಶ್ ಪತ್ರಿಕೆ, ಈ ತರ ಎಲ್ಲ ಪತ್ರಿಕೆಗಳಿಗೆ ಆರ್ಟಿಕಲ್ಸ್ ಬರೀತಾರಲ್ಲ, ಅದನ್ನೆಲ್ಲ ಕ್ರೋಢೀಕರಿಸಿ ಮಾಡಿರುವಂತ ಪುಸ್ತಕ ಇದು. ಪಾಕ ಕ್ರಾಂತಿ ಅಂತ ಹೆಸರು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಏನಿದು ಕ್ರಾಂತಿ ಅಂದ್ರೆ? ಕ್ರಿಸ್ಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಬರುವಂತ ಸನ್ನಿವೇಶಗಳನ್ನ, ತೇಜಸ್ವಿ ಅವ್ರ ಪುಸ್ತಕ ಅಂದ್ರೆ ಕಾಮಿಡಿ ಇನ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿನೇ, ಹ್ಯೂಮರ್ ಇನ್ಸಿಡೆಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಇದನ್ನ ಮೇನ್ ಇಂಟೆನ್ಷನ್ ನಮ್ದು ಏನಂದ್ರೆ, ಈ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ ಅಂದ್ರೆ ಈ ಪುಸ್ತಕಗಳನ್ನ ಪರ್ಚೇಸ್ ಮಾಡಿ ಓದ್ಲಿ ಅಂತ ನಮ್ಮ ಒಂದು ಉದ್ದೇಶ ಅಲ್ವಾ. ಸೊ ಹಾಗಾಗಿ ಮೇನ್ ಪಾಯಿಂಟ್ಸ್ ಅಷ್ಟೇ ಹೇಳ್ತಾ ಹೋಗ್ತೀನಿ ಈ ಪಾಕ ಕ್ರಾಂತಿದು. ನಾ ಮುಂಚೆನೆ ಹೇಳಿದಾಗೆ ಈ ತೇಜಸ್ವಿ ಅವರಿಗೆ ಅಡಿಗೆ ಬಗ್ಗೆ ಸ್ವಲ್ಪ ಅವ್ರದೇ ಆದಂತ ತಮ್ಮ ವಿಚಾರಗಳು ಇರುತ್ತೆ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗಿರಲ್ಲ. ಏನ್ ವಿಚಾರಗಳು ಅಂದ್ರೆ, ಈಗ ಒಂದು ಎಕ್ಸಾಂಪಲ್, ಅವಾಗಿನ ಕಾಲದಲ್ಲಿ ಗ್ಯಾಸ್ ಯೂಸೇಜ್ ಸ್ವಲ್ಪ ಕಡಿಮೆ, LPGದು. ಸೊ ಅದಕ್ಕೆ ಸೀಮೆಎಣ್ಣೆ ಸ್ಟವ್ಗಳು ಏನ್ ಬರ್ತಾವಲ್ಲ, ಅದು ಮಸಿ ಆಗುತ್ತೆ ಆ ಪಾತ್ರೆ ಕೆಳಗೆ. ಆ ಮಸಿಗಳನ್ನೆಲ್ಲ ಯಾಕೆ ನೀಟಾಗಿ ಒರೆಸ್ಬೇಕು? ಆ ಮಸಿ ಮಸಿ ಹಂಗೆ ಇರ್ಲಿ, ಒಳಗಡೆ ತೊಳೆದ್ರೆ ಸಾಕಲ್ವಾ. ಸೊ ಅದು ಹೊರಗಡೆ ಮತ್ತೆ ಹೆಂಗಿದ್ರು ಮಸಿ ಹಾಗೆ ಆಗುತ್ತೆ. ಈ ತರ ಎಲ್ಲ ಕೆಲವೊಂದು ಯೋಚನೆ ಥಾಟ್ಸ್ ಇರ್ತವೆ. ಬಟ್ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಕ್ ಆಗಿರಲ್ಲ. ಬಟ್ ಒಂದು ಅವಕಾಶ ಸಿಗುತ್ತೆ. ಅವ್ರ ಪತ್ನಿ ರಾಜೇಶ್ವರಿ ಅವರು ಒಂದ್ಸಲ ಯಾವ್ದೋ ಒಂದು ಊರಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಆ ಸನ್ನಿವೇಶ ಬಂದಾಗ ಅಡುಗೆ ಮಾಡೋ ಜವಾಬ್ದಾರಿ ಇವ್ರದೇ ಬರುತ್ತಲ್ವಾ. ಸೊ ಅಂತ ಟೈಮಲ್ಲಿ ಇಂಪ್ಲಿಮೆಂಟ್ ಮಾಡೋಣ ನೋಡೋಣ ಅನ್ನೋದೊಂದು ಥಾಟ್ ಬರುತ್ತೆ ಇವರಿಗೆ. ಇನ್ನೊಂದು ಅದೇ ತರ ಎಕ್ಸಾಂಪಲ್ ಅಂದ್ರೆ, ಈ ಹಾಲು ಏನು ಕುದಿಸ್ತಾರೆ, ಮತ್ತದನ್ನ ವೇಟ್ ಮಾಡ್ಕೊಂತ ಕೂರ್ಬೇಕು ಅದ್ರ ಮುಂದೆ, ಮತ್ತದನ್ನ ಕೆಡವೆ ಮತ್ತೆ ರಾತ್ರಿ ಕುದಿಸಿಡ್ಬೇಕು. ಮತ್ ಸಾಂಬಾರು ಅಷ್ಟೇ, ಏನ್ ಡೈಲಿ ಏನಕ್ಕೆ ಹೊಸ ಸಾರು ಮಾಡ್ಬೇಕು? ಒಂದೇ ಸಾರು ಮಾಡಿ ಒಂದ್ 3-4 ದಿನ ಊಟ ಮಾಡ್ಬೋದಲ್ವಾ ಕುದಿಸ್ಕೊಂಡು. ಈ ತರ ಎಲ್ಲ ಕೆಲವೊಂದು ಥಾಟ್ಸ್ ಇರುತ್ತೆ. ಆಯ್ತು, ಒಂದೊಂದು ಇಂಪ್ಲಿಮೆಂಟ್ ಮಾಡೋಣ ಅಂತ ಅವ್ರು ಊರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಸುಮ್ನೆ ಅವ್ರು ಹ್ಞೂ ಅಂತಿರ್ತಾರೆ ಅವ್ರು ಹೇಳಿದಕ್ಕೆಲ್ಲ. ಬಟ್ ಇವರೇ ನನ್ನ ಥಾಟ್ಸ್ ನ ಇಂಪ್ಲಿಮೆಂಟ್ ಮಾಡೋದಂತ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ. ಮತ್ತೆ ಅವ್ರು ಊರಿಗೆ ಹೋಗ್ಬೇಕಾದ್ರೆ ನಾನು ಹಂಗ್ ಮಾಡಲ್ಲ, ಹಿಂಗ್ ಮಾಡ್ತೀನಿ ಅಂತ ಹೇಳಿ ಸುಮ್ನೆ ಯಾಕೆ ಜಗಳ ತೆಗಿಬೇಕು, ಸುಮ್ನೆ ಹ್ಞೂ ಅನ್ಬಿಡೋಣ ಅತ್ಲಾಗೆ ಅಂತ ಹೇಳಿ ಹಂಗಂತ ಇರ್ತಾರೆ. ಹ್ಞೂ ಅಂತ ಹೇಳಿ ಅವ್ರನ್ನ ಸಾಕಾಗ್ತಾರೆ. ಅವ್ರು ಊರಿಗೆ ಹೋದ ನಂತರ ಇವ್ರದ್ದು ಅಡಿಗೆ ಪಾಳಿ ಶುರು ಆಗುತ್ತೆ, ಇವ್ರದ್ದು ಡ್ಯೂಟಿ. ಸೊ ಒಂದ್ಸಲ ಹಿಂಗೆ ಹಾಲು ಕುದಿಸಬೇಕಾದ್ರೆ ಏನಾಗುತ್ತೆ, ಅದ್ರ ಮುಂದೆ ಇನ್ನೊಂದ್ 2 ನಿಮಿಷ 3 ನಿಮಿಷಕ್ಕೆ ಕುದಿಯುತ್ತೆ ಅನ್ನೋದು ಅವ್ರು ನೋಡಿದ್ರೆ ಗೊತ್ತಾಗುತ್ತಲ್ವಾ. ಹಿಂಗ ಕಾಯ್ಕೊಂತ ಕುತ್ಕೊಂತಾರೆ ಅದ್ರ ಮುಂದೆ. ಹಾಲು ಇನ್ನೇನ್ ಕುದಿಬೇಕು ಅಂದಾಗ ಇನ್ನೂ ಸ್ವಲ್ಪ ಹೆಂಗಿದ್ರು ತಡ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ ಮನ್ಸಲ್ಲಿ. ಒಂದ್ ಫೋನ್ ಬರುತ್ತೆ. ಆ ಫೋನ್ ಅಟೆಂಡ್ ಮಾಡಿ ಬರೋಷ್ಟೊತ್ತಿ ಇಲ್ಲೆಲ್ಲ ಹಾಲೆಲ್ಲ ಕುದ್ದು ಹಾಲೆ ಸ್ಟವ್ಗೆ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ಆ ಹಾಲಿಂದು ಕೆನೆ ಎಲ್ಲ ಪಕ್ಕಕ್ಕೆ ಹೋಗಿ ಅದನ್ನೆಲ್ಲ ಯಾರು ತೊಳಿತಾರೆ ಅಂತ ತುಂಬಾ ಕಷ್ಟಪಡ್ತಾರೆ ತೊಳೆಯಕ್ಕೆ. ಫೋನ್ ಡಿಸೈಡ್ ಮಾಡ್ತಾರೆ, ಈ ಕೆಲವೊಂದು ಫಾರಿನ್ ಕಂಟ್ರಿಲೆಲ್ಲ ಬ್ಲ್ಯಾಕ್ ಕಾಫಿ ಕುಡಿತಾರಲ್ಲ, ಹಂಗೆ ನಾವು ಪ್ರಾಕ್ಟೀಸ್ ಮಾಡೋಣ, ಬ್ಲ್ಯಾಕ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ಅದೇ ರೀತಿ ನಾವು ರೂಢಿ ಮಾಡೋಣ. ಮತ್ ಸುಮ್ನೆ ಈ ಊಟ ಮಾಡಬೇಕಾದ್ರೂ ಅಷ್ಟೇ, ಮೊಸರು ಮಜ್ಜಿಗೆ ಇಲ್ಲದ್ರೆ ಏನಾಗುತ್ತೆ? ಏನಾಗಲ್ಲ. ನಾವೇ ಒಂದು ಸಾರು ಅನ್ನೋ 1-2 ತುತ್ತು ಜಾಸ್ತಿ ತಿನ್ನೋಣಂತೆ ಅಂತ ಡಿಸೈಡ್ ಮಾಡ್ತಾರೆ. ಅದೇ ಟೈಮಲ್ಲಿ ಅವ್ರ ಫ್ರೆಂಡ್ ಒಬ್ರು ಬರ್ತಾರೆ ಮನೆಗೆ. ಈ ಒಂದು ಥಾಟ್ ಹಿಂಗಿದೆ ನೋಡಪ್ಪ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರಿಗೆ. ಸರಿ, ನಾನು ಫಾರಿನಲ್ಲೆಲ್ಲ ಇದ್ ಬಂದಿದ್ನಲ್ಲ, ಸೊ ಅವ್ರು ಹಂಗೆಲ್ಲ ಅದೇ ರೀತಿನೇ ಬ್ಲ್ಯಾಕ್ ಟೀ ಮತ್ತೆ ಬ್ಲ್ಯಾಕ್ ಕಾಫಿನೇ ಕುಡಿಯೋದು ಅಂತ ಹೇಳ್ತಾರೆ. ಸರಿ, ಹಂಗಾರೆ ನೀ ಹೆಂಗಿದ್ರು ಬಂದಿದೆಯಲ್ಲ, ಕಾಫಿ ಮಾಡೋಣಂತೆ ಅಂತ ಹೇಳ್ತಾರೆ. ಬ್ಲ್ಯಾಕ್ ಕಾಫಿ ಮಾಡೋಣ ಇವಾಗ ಅಂತ ಹೇಳ್ತಾರೆ. ಆಮೇಲೆ ಅವ್ರ ಫ್ರೆಂಡಿಗೆ ಡೌಟ್ ಬರುತ್ತೆ, ಹೆಂಗಿರುತ್ತೋ ಏನೋ ಅಂತೇಳಿ. ಇಲ್ಲ, ಈಗಿನೂ ಕುಡ್ಕೊಂಡ್ ಬಂದಿದ್ದೀನಿ ಅಂತ. ಇಲ್ಲ, ನಾನು ಒಂದ್ಸಲ ನಾನು ಕಾಫಿ ಕುಡಿಯಂಗಾಗಿದೆ, ಬ್ಲ್ಯಾಕ್ ಕಾಫಿ ಮಾಡಿ ಕುಡಿಯೋಣ ಅಂತ ಹೇಳಿ ಮಾಡ್ಕೊಂಡ್ ಬರ್ತಾರೆ. ಆ ಬ್ಲ್ಯಾಕ್ ಕಾಫಿ ಮಾಡಿ ಅದ್ರ ಮೇಲ್ಗಡೆ ಒಂದು ನಿಂಬೆ ಹೋಳು ಹಾಕ್ಬೇಕಲ್ಲ, ನಿಂಬೆ ಹೋಳು ಇರಲ್ಲ ಅಂತ ಮೋಸಂಬಿ ಹೋಳು ಹಾಕಿ ಕೊಡ್ತಾರೆ. 1 ಗುಟ್ಕು ಮತ್ತೆ 2 ಗುಟ್ಕು ಕುಡಿಯೋಷ್ಟೊತ್ತಿಗೆ ಅವ್ರು ಹೇಳ್ತಾರೆ, ಫಾರಿನಲ್ಲೆಲ್ಲ ಹಿಂಗೆ ಕುಡಿಯೋದು ಅಂತ ಹೇಳ್ತಾರೆ. ಬಟ್ ಅವರು ಆ ಹೊಗಳಿಕೆಗೂ ಮತ್ತೆ ಅವ್ರ ಮುಖದ ಮೇಲಿನ ಎಕ್ಸ್ಪ್ರೆಷನ್ಗೂ ಮ್ಯಾಚ್ ಆಗ್ತಾ ಇರಲ್ಲ. ಅದನ್ನ ಇವ್ರು ಗ್ರಹಿಸ್ತಾರೆ, ತೇಜಸ್ವಿ ಅವ್ರು ಗ್ರಹಿಸ್ತಾರೆ. ಏನೋ ಸರಿ ಇಲ್ಲ, ಮಿಸ್ ಹೊಡಿತಾ ಇದೆ ಅಂತ ಅನ್ಸುತ್ತೆ ಇವ್ರಿಗೆ. ಆಮೇಲೆ ಅವ್ರಿಗೆ ನೆನಪಾಗುತ್ತೆ, ನಾನು ಒಂದು ಹೋಮಿಯೋಪತಿ ಮೆಡಿಸಿನ್ ತಗೊಂತಾ ಇದ್ದೀನಿ, ಕಾಫಿ ಟೀ ಎಲ್ಲ ಕುಡಿಯಂಗಿಲ್ಲ ಅಂತ ಹೋಗ್ತಾರೆ.
ಅವ್ರು ಹೊರಟ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಇವ್ನು ಈಗಿನೂ ಕಾಫಿ ಕುಡ್ಕೊಂಡ್ ಬಂದೆ ಅಂತಾನೆ. ನೋಡಿದ್ರೆ ಹೋಮಿಯೋಪತಿ ಮೆಡಿಸಿನ್ ಮತ್ತೆ ಕಾಫಿ ಟೀ ಕುಡಿಯಂಗಿಲ್ಲ ಅಂತಾನಲ್ಲ, ಮೋಸ್ಟ್ಲಿ ಚೆನ್ನಾಗಿಲ್ಲ ಇರ್ಬೇಕೇನೋ, ಸುಮ್ನೆ ಹೇಳಿದನ್ ಫಾರಿನ್ ಅದು ಇದು ಅಂತ ಹೇಳಿ ಇವರು ಗ್ರಹಿಸ್ತಾರೆ. ನಂತರ ಅವರು ಹೋದ್ಮೇಲೆ ನಾಯಿಗೆ ಊಟ ಹಾಕೋ ಒಂದು ಸನ್ನಿವೇಶ ಬರುತ್ತೆ. ಇದಂತೂ ತುಂಬಾ ಮಜಾ ಇದೆ. ಆ ನಾಯಿಗೆ ಇನ್ನೇನು ಅನ್ನ ಮತ್ತೆ ಹಾಲು ಎಲ್ಲ ಕಲಸಿ ಇಡ್ತಾರೆ ನಾಯಿಗೆ, ಇವರೇ ಅನ್ನ ಮಾಡಿರ್ತಾರೆ. ಅದು ಸ್ವಲ್ಪ ಬಂದು ಮೋಸ್ ನೋಡಿ ವಾಪಸ್ ಹೋಗುತ್ತೆ, ಹಿಂದಕ್ಕೆ ಸರಿಯುತ್ತೆ. ಇವ್ರಿಗೊಂಥರ ಅವರಿಗೆ ಅವಮಾನ ಆಗ್ಬಿಡುತ್ತೆ. ಅಟ್ಲೀಸ್ಟ್ ನನ್ನ ಫ್ರೆಂಡ್ ಆದ್ರೆ ಒಂದು ಹೊತ್ತು ಹೇಳ್ಬಿಟ್ಟು ಕುಡ್ದಿದ್ದ, ಆಮೇಲೆ ಬೇಡ ಅಂತ ಇದ್ದೋದ. ಇದು ನೋಡಿ ಮೂಸೆ ನೋಡಿ ಹಾಗೆ ಹೋಗ್ಬಿಡುತ್ತಲ್ಲ ಇದು. ಅಟ್ಲೀಸ್ಟ್ ಒಂದ್ ತುತ್ತಾರ ತಿನ್ಬೋದಿತ್ತಲ್ಲ, ಆಮೇಲೆ ನನ್ನ ನಳಪಾಕನ್ ರಿಜೆಕ್ಟ್ ಮಾಡ್ಬೋದಿತ್ತು, ನೋಡೋಣ ಎಷ್ಟೊತ್ತು ಉಪವಾಸ ಇರುತ್ತೆ ಅಂತ ಹಂಗೆ ಹೋಗ್ತಾರೆ. ಅದು ಅಲ್ಲಿಂದ ಆ ಒಂದು ಊಟದ ಪಾತ್ರೆ ಏನಿರುತ್ತೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಹೋಗಿ ಮಲ್ಕೊಂಡಿರುತ್ತೆ. ಈ ರಾಜಕಾರಣಿಗಳೇನು ಉಪವಾಸ ಸತ್ಯಾಗ್ರಹ ಮಾಡ್ತಾರಲ್ಲ, ಅದೇ ರೀತಿ ನಾಟಕ ಮಾಡಿದ್ರೆ ಕಷ್ಟ ಆಯ್ತು. ನನ್ನನ್ನು ಕೇಳೆ ಹೊಗಳ್ಬಿಟ್ಟೆ, ನಾನು ಕೇಳೆ ಊಟ ಮಾಡ್ಬೇಕಿದೆ ಅಂತ ಹೇಳಿ ಹೋಗಿ ಹಿಂದ್ಗಡೆ ಕಟ್ ಹಾಕಿ ಬರ್ತಾರೆ. ಎಷ್ಟೊತ್ತಾದ್ರೂ ಹೊಗಳೋದೇ ಇಲ್ಲ. ಅಂದ್ರೆ ಅದು ಇವರು ನೋಡ್ತಾರೆ. ಆಮೇಲೆ ಅದ್ಲೇ ಕಟ್ ಹಾಕಿರ್ತಾರಲ್ಲ ಆ ಜಾಗದಲ್ಲಿ ಒಂದ್ ಸ್ವಲ್ಪ ಹುಲ್ ಬೆಳೆದಿರುತ್ತೆ. ಇವ್ರಿಗೂ ನೋಡಿ ಒಂದ್ ಸ್ವಲ್ಪ ಪಾಪ ಅನ್ಸಿ ಚೈನ್ ಬಿಚ್ತಾರೆ. ಹೋಗಿ ಇನ್ನೇನು ಊಟ ಮಾಡುತ್ತೆ ಓಡೋಗಿ ಅಂತ ಅನ್ಕೊಂಡಿರ್ತಾರೆ. ಬಟ್ ಅದು ಆ ಊಟ ಮಾಡಲ್ಲ, ಅಲ್ಲಿ ಹೋಗಿ ಹುಲ್ ತಿನ್ನತ್ತೆ. ಅಂದ್ರೆ ಇವ್ರು ಅನ್ಕೊಂತಾರೆ, ನಿನ್ನದು ನೀವ್ ಮಾಡ್ರೆ ನಳಪಾಕ ತಿನ್ನೋದ್ಕಿಂತ ಈ ಹುಲ್ ತಿಂದು ಇರೋದೇ ವಾಸಿ ಸುಮ್ನೆ ಅಂತ ಅನ್ಕೊಂಡಿದೆ ಮನ್ಸೊಳಗೆ ಅಂತ ಇವರೇ ತಿಳ್ಕೊಂಡು ಮತ್ತೆ ಇವರಿಗೆ ಒಂದ್ ಸ್ವಲ್ಪ ಪೆಚ್ಚಾದಂಗಾಗತ್ತೆ. ಸರಿ, ಈ ನಾಯಿ ವಾಸನೆ ಗ್ರಹಿಸೋ ಪ್ರಾಣಿ ಅಲ್ವಾ, ಅದು ಸ್ವಲ್ಪ ಚುರುಕು ಒಂದು ವಾಸನೆ ಗ್ರಹಣ ಶಕ್ತಿ ಇರುತ್ತೆ ಅದಕ್ಕೆ ಈ ಹಂಗಂತ ಹೇಳಿ ಕೊಳತು ಕಪ್ಪೆ ಗಿಪ್ಪೆ ಎಲ್ಲ ತರಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಒಂದು ಐಡಿಯಾ ಮಾಡ್ತಾರೆ. ಫಿಶ್ ಮಾರ್ಕೆಟಿಗೆ ಹೋಗಿ ಆ ಅನ್ನ ಹಾಲು ಕಲ್ಸಿರ್ತಾರಲ್ಲ ಅದ್ರೊಳಗೆ ಒಂದು ಒಣ ಮೀನ್ ಹಾಕ್ಬಿಟ್ರೆ ಹೆಂಗೆ ಅಂತ ಯೋಚನೆ ಮಾಡಿ ಅದೊಂದ್ ಸ್ವಲ್ಪ ಫ್ರೈ ಮಾಡಿ ಹಾಕೋಣ ಅಂತ ಹೇಳಿ ಮಾರ್ಕೆಟಿಗೆ ಹೋಗಿ ಸಿಕ್ಕಾಪಟ್ಟೆ ಸುತ್ತಿರ್ತಾರೆ ಅದನ್ನ ಇವ್ನ್ ಯಾಕೆ ಇಷ್ಟು ಪ್ಯಾಕ್ ಮಾಡಿದ್ದೇನೆ ಅಂತ ಮನೆಗೆ ತಂದು ಓಪನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತದೆ ಯಾಕೆ ಹಿಂಗ್ ಪ್ಯಾಕ್ ಮಾಡಿದ್ದೇನೆ ಅಂತ. ಕೆಟ್ಟು ದುರ್ನಾತ ಹೊಡಿತಾ ಇರುತ್ತೆ. ಇವ್ರೇನ್ ಮಾಡ್ತಾರೆ, ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಕ್ಕೆ ಬೇರೆ ಹೋಗ್ತಾರೆ ಅದನ್ನ. ಅದು ನೋಡಿದ್ರೆ ಎಲ್ಲಾ ಏರಿಯಾನೇ ಎಂಟೈರ್ ಮನೆ ಸುತ್ತಮುತ್ತ ಎಲ್ಲ ವಾಸನೆ ಹರಡಕ್ ಶುರು ಆಗುತ್ತೆ. ನಾಯಿ ಅಲ್ಲೇನ್ ಕಟ್ಟಾಕಿರ್ತಾರೆ ಅದ್ ಬೊಗಳಕ್ ಶುರು ಆಗುತ್ತೆ. ಇದಕ್ ವಾಸನೆ ಬರ್ದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಅದಕ್ಕೆ ಹೋಗಿ ಅನ್ನದ ಮತ್ತೆ ಸೇರಿಸ್ಕೊಡ್ತಾರೆ, ಅದೆಲ್ಲ ಖಾಲಿ ಮಾಡುತ್ತೆ. ಆ ಒಂದು ಕೆಲಸ ಪೂರ್ಣಗೊಳ್ಳುತ್ತೆ. ಇದ್ರಲ್ಲಿ ಸಕ್ಸಸ್ ಆಗ್ತಾರೆ. ಬಟ್ ಆಕ್ಚುಲ್ ಪ್ರಾಬ್ಲಮ್ ಶುರು ಆಗಿದೆ ಇವಾಗ. ಇವರು ಅನ್ನ ಸಾರೆಲ್ಲ ಮಾಡ್ಕೊಂಡಾದ್ಮೇಲೆ ಅವತ್ತಿನ ದಿನದ ರಾತ್ರಿ ಊಟ ಮಾಡಕ್ಕೆ ಅಂತ ಕೂರ್ತಾರೆ. ಕರೆಂಟ್ ಹೋಗ್ಬಿಟ್ಟಿರುತ್ತೆ. ಮೇಣಬತ್ತಿ ಯೂಸ್ ಮಾಡ್ಕೊಂಡೆ ಊಟ ಮಾಡಕ್ ಶುರು ಮಾಡಿರ್ತಾರೆ. ಸ್ವಲ್ಪ ಜಾಸ್ತಿ ಸಾಸಿವೆ ಬಿದ್ದ್ಬಿಟ್ಟಿದೆಯೇನೋ ಅಂತ ಅನ್ಕೊಂತಾರೆ. ಈ ಒಗ್ಗರಣೆಗೆ ಹಾಕ್ತಾರಲ್ಲ ಸಾಂಬಾರಿಗೆ, ಸಾಸಿವೆ ಜೀರಿಗೆ ಎಲ್ಲ ಅದು ಸಣ್ಣ ಸಣ್ಣ ಡಾಟ್ಗಳು ಕತ್ಲಲ್ಲಿ ಸರಿ ಕಾಣಲ್ಲ ಮಂದ ಬೆಳಕಲ್ಲಿ. ಬಿಡು ಸಾಸಿವೆ ಜೀರಿಗೆ ಇರ್ಬೋದು ಅಂತ ಅನ್ಕೊಂತಾರೆ. ಬಟ್ ಆದ್ರೂ ಸ್ವಲ್ಪ ಡೌಟ್ ಬಂದು ಸೂಕ್ಷ್ಮವಾಗಿ ನೋಡ್ತಾರೆ. ಈ ಸಾಸಿವೆಗೆ ಕೈಕಾಲೆಲ್ಲ ಬಂದ್ಬಿಟ್ಟಿರ್ತವೆ. ಅಂದ್ರೆ ಇರುವೆಗಳು ಬಂದಿರ್ತವೆ ಅವ್ರ ಊಟದೊಳಗೆ. ಅಯ್ಯೋ ಏನು ಇರುವೆಗಳನ್ನ ತಿಂದ್ಬಿಟ್ಟು ಹೇಳೋ ಅಂತ ಡೌಟ್ ಬರುತ್ತೆ. ಬಿಡೋ ಏನಾಗಲ್ಲ ಅನ್ಕೊಂಡು ಸುಮ್ಮನೆ ಮತ್ತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ದೀಪಗಳನ್ನೆಲ್ಲ ಹಚ್ಚಿಸ್ ನೋಡ್ತಾರೆ. ಅಡಿಗೆ ಮನೆಗೆ ಹೋಗಿ ನೋಡ್ತಾರೆ, ಸಾಲ ಇರುವೆಗಳು ಬಂದ್ಬಿಟ್ಟಿರ್ತವೆ. ಆಮೇಲೆ ಏನಾಗಿದೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಏನಾಗಿರುತ್ತೆ ಅಂದ್ರೆ ಈ ಒಣ ಮೀನು ಹುರಿತಾ ಇರ್ತಾರಲ್ಲ, ಅದು ಎಣ್ಣೆ ಸಿಡಿದ್ಬಿಟ್ಟು ಗೋಡೆಗೆಲ್ಲ ಆ ಒಂದು ಸ್ಮೆಲ್ಲಿಗೆ ಇರುವೆಗಳೆಲ್ಲ ಬಂದು ಅಂಟ್ಕೊಂಡಿರ್ತವೆ ಆ ಗೋಡೆಗೆ. ಸರಿ ಕ್ಲೀನ್ ಮಾಡಿದ್ರೆ ಆಯ್ತು ಬಿಡು ಅಂತ ಅನ್ಕೊಂಡು ಸೀಮೆಣ್ಣೆ ಹುಡುಕ್ತಾರೆ. ಸೀಮೆಣ್ಣೆ ಇರಲ್ಲ, ಅಂದ್ರೆ ಇರುವೆಗೆಲ್ಲ ಹಾಕ್ಬೇಕಲ್ಲ. ಸರಿ ಸೀಮೆಣ್ಣೆ ತರನ ಅಂತ ಅಂಗಡಿಗೆ ಹೋಗ್ತಾರೆ. ರೇಷನ್ ಕಾರ್ಡ್ ಇದೆನಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ರೇಷನ್ ಕಾರ್ಡ್ ಇರೋರಿಗೆ ಕಷ್ಟ, ಇನ್ನ ನಿಮ್ಗೆ ಎಲ್ಲಿಂದ ಕೊಡೋಣ. ಸರಿ ಆಯ್ತು, ನಂಗೊಂದು ರೇಷನ್ ಕಾರ್ಡ್ ಕೊಡಿ, ಮೋಸ್ಟ್ಲಿ ಅದು ಈ ದವಸ ಧಾನ್ಯ ತರಕ್ ಯೂಸ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಅಂತ ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಅಂತಾರೆ. ಅದು ಪಾಸ್ಪೋರ್ಟ್ ತರನೇ ಇಂಪಾರ್ಟೆಂಟ್, ಯಾಕೆ ಮಾಡ್ಸಿಲ್ಲ ನೀವು ಅಂತಾರೆ. ಈ ತರ ಎಲ್ಲ ಕ್ವಶನ್ಸ್ ಅವರಿಗೆ ಇಡಿಸಲ್ಲ ಅವಾಗ. ಸರಿ ಆಯ್ತು, ಒಂದು ಅರ್ಜಿ ಬರ್ದು ಕೊಡ್ತೀನಿ ಕೊಡಿ ಅಂತ ಹೇಳಿದ್ರು ಕೇಳಲ್ಲ. ಆಮೇಲೆ ಅದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ನೀವು ಕೋರ್ಟಿಗೆ ಹೋಗಿ ಅಫಿಡವಿಟ್ ಮಾಡಿಸ್ಬೇಕು, ಅದಕ್ಕೆಲ್ಲ ಅದು ಇಷ್ಟೆಲ್ಲ ಪ್ರೋಸೆಸ್ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಯಾರು ಮಾಡ್ತಾರಂತ ಒಂದು ಲೀಟರ್ ಡೀಸೆಲ್ ತಗೊಂಡು ಹಾಕ್ಬಿಡೋಣ ಅಂತ ಹೇಳಿ ಡೀಸೆಲ್ ತಗೊಂಡ್ಬಂದು ಸ್ಪ್ರೇ ಮಾಡ್ತಾರೆ. ಅಲ್ಲಿಗೆ ಅದು ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದನ್ನ ಇನ್ನೊಬ್ರು ಫ್ರೆಂಡ್ ಅವರು ಮಾರನೇ ದಿವಸ ಹೋಟ್ಲಲ್ಲಿ ಸಿಕ್ಕದಾಗ ಹೇಳ್ತಾರೆ, ನಿನ್ಗೇನ್ ತಲೆಗಿಲೆ ಅಂದಿಲ್ಲ, ನಿಂಗೇನ್ ಕತೆ ಕವನ ಎಲ್ಲ ಬರೀತೀಯ, ಅಷ್ಟು ಗೊತ್ತಾಗಲ್ಲ ಅಂತ ಅವ್ರು ದಯಕ್ಕೆ ಶುರು ಮಾಡ್ತಾರೆ. ಕತೆ ಕವನ ಬರೆಯೋರಿಗೆ ಏನು ಎಲ್ಲದೂ ಗೊತ್ತಿರ್ಬೇಕನ್ನ ರೂಲ್ ಇಲ್ವಲ್ಲ ಅಂತ ಮತ್ತೆ ಇನ್ನೊಂದು ಎರಡು ಅದರ ರಿಲೇಟೆಡ್ ಬರ್ತಿದ್ದಾರೆ. ಅವರೊಂದು ಐಡಿಯಾ ಕೊಡ್ತಾರೆ. ಸ್ಟೆಪ್ ಬೈ ಸ್ಟೆಪ್
ಎಲ್ಲ ಬರೆದು ಕೊಡ್ತೀನಿ ನಿನಗೆ ಏನೇನ್ ಮಾಡ್ಬೇಕಂತ, ನಂದು ಒಂದು ಥಾಟ್ಸ್ ಇದೆ ಅಂತ ಹೇಳ್ತಾರೆ. ಹಂಗಾರೆ ನನ್ನ ಕ್ರಾಂತಿಗೆ ಇವನೇ ನಾಯಕ ಅಂತ ಡಿಸೈಡ್ ಮಾಡ್ತಾರೆ. ಅವನ್ ಎಂತ ನಾಯಕ ಅಂತ ಮುದ್ದು ಗೊತ್ತಾಗುತ್ತೆ. ಏನ್ ಅವ್ರ ಐಡಿಯಾ ಕೊಡೋದಂದ್ರೆ, ಈಗ ಒಂದು ಕುಕ್ಕರ್ ಇರುತ್ತಲ್ಲಪ್ಪ, ಆ ಕುಕ್ಕರ್ ಅಲ್ಲಿ ಈಗ ಅನ್ನ, ಅದ್ರ ಮೇಲ್ಗಡೆ ಒಂದ್ ಸ್ಟೆಪ್ ಕೆಳಗಡೆ ಸ್ವಲ್ಪ ನೀರನ್ನ ಹಾಕಿ ಒಂದ್ ಪಾವು ಜಾಸ್ತಿ ನೀರ್ ಹಾಕಿ, ಅನ್ನ ಅಂದ್ರೆ ಕುಕ್ಕರ್ ಕೆಳಗಡೆ ಇದು ಪುಷ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಅನ್ನ, ಅದ್ರ ಮೇಲ್ಗಡೆ ಸಾಂಬಾರಿಗೆ ಬೇಳೆ, ಅದ್ರ ಮೇಲ್ಗಡೆ ಪಲ್ಯಗಿಲೆ ಏನಾದ್ರು ಮಾಡೋಂಗಿದ್ರೆ ಅದಕ್ಕೆ ರಿಲೇಟೆಡ್ ಬೇಳೆ ಅಥವಾ ಕಾಳುಗಳು, ಈ ತರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂತ ಹೋಗು. ಈಗ 5 ನಿಮಿಷ ಬಿಟ್ಟು ಅಥವಾ ಒಂದ್ 2 ನಿಮಿಷ ಬಿಟ್ಟು ಒಂದು ವಿಷಲ್ ಆಯ್ತು ಅಂತ ತಿಳ್ಕೊ. ಅವಾಗ ಅದನ್ನ ನೀರ್ ಹಾಕ್ಬಿಟ್ಟು ಮೇಲ್ಗಡೆ ಕುಕ್ಕರಿಗೆ ಅದನ್ನ ಎತ್ತಿಡು. ಇದನ್ನ ಬೇಳೆ ಏನಿರುತ್ತೆ ಅದು ತೆಗೆದಿಡು. ಇನ್ನೊಂದು 2 ನಿಮಿಷ ಆದ್ಮೇಲೆ ಮತ್ತೆ ನೀರು ಹಾಕು ಕುಕ್ಕರಿಗೆ, ಮತ್ತೆ ಕಾಳುಗಳು ಏನಿರುತ್ತೆ ಪಲ್ಯಕ್ಕೆ ಅದನ್ನ ತೆಗೆದಿಡು. ಅನ್ನಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತಲ್ವಾ, ಅಥವಾ ಅದಕ್ಕೆ ನೀವು ಮೊಟ್ಟೆ ಗಿಟ್ಟೆ ಬೇಕಾದ್ರೆ ಹಾಕೋಬಹುದು ಅಂತ ಹೇಳಿ ನೀಟಾಗಿ ತೊಳೆದು ಹಾಕೋಬಹುದು ಅಂತ ಹೇಳಿ ಮತ್ತೆ ಬೇಕಿದೆ. ಈ ತರ ಎಲ್ಲ ಹೇಳ್ತಾರೆ. ಒಂದು ಇದೇನು ಸಿಂಪಲ್ ಐಡಿಯಾ ಹೇಳ್ತೀನಿ, ಇಷ್ಟು ಕಾಂಪ್ಲೆಕ್ಸ್ ಹೇಳ್ತಿದಾನಲ್ಲ, ಇವ್ರಿಗೊಂದು ಡೌಟ್ ಬರುತ್ತೆ, ಇವನೇನು ನನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದಾನೋ ಅಥವಾ ಏನೋ ರಿಯಲ್ ಆಗಿ ಈ ತರ ಅಡಿಗೆ ಮಾಡ್ತೀನೋ ಅಂತ ಡೌಟ್ ಬರುತ್ತೆ. ಹೆಂಗಿದ್ರು ಹೇಳಿ ಬರ್ದ್ಕೊಟ್ಟೇನಲ್ಲ ಅಂತ ಅದೇ ತರ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಕೂರ್ತಾರೆ. ಅಂದ್ರೆ ಒಂದು ಅಡಿಗೆ ಮನೆಗೆ ಹೋಗಿ ಕುಕ್ಕರ್ ಸ್ಟೆಪ್ ಬೈ ಸ್ಟೆಪ್ ಅವ್ರೇನು ಅನ್ನ, ಸಾಂಬಾರಿಗೆ ಬೇಳೆ, ಕಾಳುಗಳು ಈ ತರ ಎಲ್ಲ ಮಾಡ್ತಾರೆ. ನೋಡಿ ಎಷ್ಟು ಪಾಕ ಕ್ರಾಂತಿ ಅಂತ ಅದಕ್ಕೆ ಹೇಳಿದ್ದು. ಇವ್ರ ಈ ತರ ಅಡಿಗೆ ಮಾಡಬೇಕಾದ್ರೆ ಕಿಟಕಿಲಿ ನೋಡ್ತಿದ್ರೆ ಪೊಲೀಸ್ ಜೀಪ್ ಬರುತ್ತೆ. ಆ ಜೀಪ್ ಬಂದು ಪೊಲೀಸ್ನವ್ರು ಇಳಿಯೋದನ್ನೆಲ್ಲ ನೋಡ್ತಿರ್ತಾರೆ. ಇವರು ಹೋಗಿ ಕೇಳ್ತಾರೆ ಏನ್ ಸಮಾಚಾರ ಅಂತ. ಚಂದ್ರಹಾಸನ್ ಅವ್ರು ಬಂದಿದ್ರ ನಿಮ್ ಮನೆಗೆ ಅಂತ ಹೇಳ್ತಾರೆ. ಚಂದ್ರಹಾಸನ್ ಯಾರು ಅಂತ ನೆನಪು ಮಾಡ್ಕೊಂತಾರೆ. ಅವ್ರು ಸುಮ್ನೆ ಹಾಯ್ ಬೈ ಫ್ರೆಂಡ್ಸ್ ಅಷ್ಟೇ, ಅವರೆಲ್ಲ ಇಲ್ಲಿಗೆ ಯಾಕೆ ಬರ್ತಾರೆ ಅಂತ. ಅವರು ಸ್ವಲ್ಪ ಈ ಟೆರರಿಸಂ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಾಗೇನಾದ್ರು ಬಂದ್ರೆ ನಮಗೆ ಹೇಳ್ಬಿಡಿ, ಆ ಇಶ್ಯೂರ್ ಬಂದಿಲ್ಲ ತಾನೆ ಅಂತ ಹೇಳ್ತಾರೆ. ನಿಮಗೆ ಅಷ್ಟು ಅನುಮಾನ ಇದ್ರೆ ಹೋಗಿ ಬೇಕಾದ್ರೆ ಸರ್ಚ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ತೇಜಸ್ವಿ ಅವರು. ನಾನು ನೀವ್ ಹೇಳ್ತಿದ್ರ ಅಂದ್ರೆ ಮುಗೀತು. ನಾದ್ರೂ ಇನ್ನೊಂದ್ಸಲ ಕನ್ಫರ್ಮೇಶನ್ ಕೇಳಿದೆ. ನಾನು ಇನ್ನೊಂದು ನೀವು ತಪ್ಪು ಮಾಡಿದ್ರಿ, ಹೋಗಿ ಸರ್ಚ್ ಮಾಡಿ ಅಂತ ಹೇಳ್ಬಾರ್ದು ನೀವೆಲ್ಲ. ನೀವು ಎಜುಕೇಟೆಡ್ ಆಗಿ ಈ ತರ ಎಲ್ಲ ಮಾತಾಡ್ಬಾರ್ದು. ನನ್ನ ಐಡಿ ಕಾರ್ಡ್ ಕೇಳಬೇಕು, ಈ ತರ ಎಲ್ಲ ಏನೇನೋ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ನೋಡಿ ಎಷ್ಟೆಲ್ಲ ಪ್ರೊಸೀಜರ್ ಇದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಅವಾಗ ಒಳಗಡೆಯಿಂದ ಜಡಾರ್ ಅಂತ ದೊಡ್ಡ ಸೌಂಡ್ ಬರುತ್ತೆ. ಆಮೇಲೆ ಇವರು ಪೊಲೀಸ್ನವರೆಲ್ಲ ಹಿಂದ್ಗಡೆ ಜೀಪ್ ಹಿಂದ್ಗಡೆ ಹೋಗಿ ಔತ್ಕೊಂತಾರೆ. ತೇಜಸ್ವಿ ಅವರು ಅಲ್ಲೇ ನಿಂತಿರ್ತಾರೆ. ಅಂದ್ರೆ ಮನೆಯಿಂದ ಹೊರಗೆ ಇದೆಲ್ಲ ನಿಂತು ತರ ಪೊಲೀಸ್ನವ್ರ ಹತ್ರ ಮಾತಾಡ್ತಿರ್ತಾರಲ್ಲ, ಕಾನ್ಸ್ಟೇಬಲ್ಗಳು ಬಂದು ತೇಜಸ್ವಿ ಅವ್ರನ್ನ ಹಿಡ್ಕೊಂತಾರೆ. ಹೇಳಿ ಇವಾಗ ಎಷ್ಟ್ ಜನ ಇದಾರೆ ಒಳಗೆ ಅಂತ. ಯಾರಿಲ್ಲ ರೀ, ನಾನು ಒಬ್ನೇ ಇರೋದು ಅಂತ ಹೇಳಿದ್ರು ಕೇಳಲ್ಲ. ಸರಿ ನನ್ನ ಫಾಲೋ ಮಾಡಿ ನೀವು ಅಂತ ಹೋಗಿ ನೋಡ್ತಾರೆ. ಅಡಿಗೆ ಮನೆ ದೊಡ್ಡ ಕತೆ ಆಗ್ಬಿಟ್ಟಿರುತ್ತೆ. ಏನಂದ್ರೆ ಈ ಮೇಲ್ಗಡೆ ರೂಫಿಗೆ ಫುಲ್ ಬೇಳೆ, ಅನ್ನ, ಕಾಳವನು ಅವ್ನ ಪುಣ್ಯಾತ್ಮವನ ಐಡಿಯಾ ಕೊಟ್ಟಿದ್ನಲ್ಲ, ಅವನ್ ತರ ಮಾಡಕ್ ಹೋಗಿ ಇಷ್ಟೆಲ್ಲ ಅವಾಂತರ ಆಗಿರುತ್ತೆ. ನೀರು ಹಾಕಿರೋ ಪ್ರಾಬ್ಲಮ್ ಏನಂತ ಗೊತ್ತಾಗಲ್ಲ ಇವರಿಗೆ. ಆಮೇಲೆ ಒಬ್ರು ಪಿ ಸಿ ಬಿದ್ದ್ಬಿಡ್ತಾರೆ ಜಾರಿ. ಆಮೇಲೆ ನೋಡಿದ್ರೆ ರಕ್ತ ರಕ್ತ ಅಂತ ಕೂಗಾಡ್ತಾರೆ. ಏನು ಹೇಳ್ತಾನಲ್ಲ, ಜಾರಿ ಬಿದ್ದು ಹೇಳ್ತಾನಲ್ಲ, ಅವ್ನ ಇದಕ್ಕೆ ರಕ್ತ ಅಂಟಿರುತ್ತೆ. ಆಮೇಲೆ ರಕ್ತ ಅಲ್ರಿ ಅದು, ನೆಲಕ್ಕೆ ರೆಡ್ ಆಕ್ಸೈಡ್ ಇರುತ್ತಲ್ಲ, ಡೀಸೆಲ್ ತಗೊಂಬಂದ್ ಹಾಕಿದ್ದೆ ನಿನ್ನೆ ಇರುವೆ ಹೋಗ್ರಿ ಅಂತ. ಬಟ್ ಈಗ ನೋಡಿದ್ರೆ ಆ ರೆಡ್ ಆಕ್ಸೈಡ್ ಡೀಸೆಲ್ ಡೈಲ್ಯೂಟ್ ಆಗಿ ಅದರದ್ದು ಕೆಂಪಣ್ಣ ಅದು ಅಂತಾರೆ. ಆರ್ ಈ ಶೋರ್ ಅಂತ ಮತ್ತೆ ಕೇಳ್ತಾರೆ. ಸೊ ಈ ತರ ಇಷ್ಟೊಂದು ಕ್ರಾಂತಿನ ಅನ್ಭವಿಸ್ತಾರೆ. ಇದ್ರಲ್ಲೇ ಮತ್ತೆ ಹಲವಾರು ಕಥೆಗಳಿದಾವೆ. ಅಂದ್ರೆ ಇದು ಬೇರೆ ಕಾದಂಬರಿ ತರ ಇವರೇನ್ ಜುಗಾರಿ ಕ್ರಾಸು, ಚಿದಂಬರ ರಹಸ್ಯ, ಪರಿಸರದ ಕಥೆ ಈ ತರ ಅಲ್ಲೇನು ಒಂದೇ ಕಥೆನ ಈ ತರ ಹೇಳ್ಕೊಂಡು ಹೋಗೋದಲ್ಲ. ಇದು ಬೇರೆ ಬೇರೆ ಚಿಕ್ಕ ಚಿಕ್ಕ ಕಥೆಗಳಿದಾವೆ. ಕಳ್ಳನ ಕಥೆ, ಸುವರ್ಣ ಸ್ವಪ್ನ, ಪಿಶಾಚಿಗಳು, ನಗು, ಮಳೆಗಾಲದ ಚಿತ್ರ, ಮೂಡಿಗೆರೆ ಎಂಬ ಊರು, ದನಗಳು, ಸಿತಾರ್ ವಾದ್ಯದ ಕಥೆ, ಈ ತರ ಎಲ್ಲ ಬೇರೆ ಬೇರೆ ಅವ್ರೇನು ಆರ್ಟಿಕಲ್ಸ್ ಬರೆದಿದ್ರು ಪೇಪರಿಗೆ, ಅದೆಲ್ಲ ಇದೆ. ಸೊ ಹಾಗಾಗಿ ಇದು ವರ್ತ್ ಇದನ್ನ ಪರ್ಚೇಸ್ ಮಾಡೋದು. ಹಾಗಾಗಿ ದಯಮಾಡಿ ಪುಸ್ತಕನ ಎಲ್ಲರೂ ಪರ್ಚೇಸ್ ಮಾಡಿ ಓದ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಹಾಗೆ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ ನ ಎಲ್ಲಾ ವಿಡಿಯೋಸ್ ನೋಡಿ ನಮ್ಗೆ ಕೋಆಪರೇಟ್ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಏನಾದ್ರು ಈ ವಿಡಿಯೋ ಬಗ್ಗೆ ಮತ್ತೆ ಹಿಂದಿನ ವಿಡಿಯೋಸ್ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದ.